ಡೆವಿಲ್ ಕನ್ನಡ ಮೂವಿ ಟ್ರೈಲರ್. ಸೊ ಆಲ್ಮೋಸ್ಟ್ 2 ವರ್ಷ ಆಯಿತು ಲೈಕ್ ನಮ್ಮ ಡಿ ಬಾಸ್ ಕಡೆಯಿಂದ ಒಂದು ಸಿನಿಮಾ ಬಂದು ಲೈಕ್ ಲಾಸ್ಟ್ ಸಿನಿಮಾ 2023ಯಲ್ಲಿ ಕಾಟರ್ ರಿಲೀಸ್ ಆಗಿತ್ತು. ಸೊ ಆ ಸಿನಿಮಾದ ನಂತರ ಇಟ್ಸ್ ಡೆವಿಲ್. ಸೊ ಕಾಟರ ನಂತರ ಅವ್ರ ಲೈಫಲ್ಲಾದ ಕೆಲವು ಪರ್ಸ್ನಲ್ ಘಟನೆಗಳಿಂದ ಸೊ ಅವ್ರು ಯಾವುದೇ ಸಿನಿಮಾ ಮಾಡೋಕ್ಕಾಗಲಿಲ್ಲ. ಸೊ ಅವರಿರೋ ಟೈಮಲ್ಲಿ ಸಿಕ್ಕಿರೋ ಕೆಲವು ಟೈಮಲ್ಲಿ ಫ್ಯಾನ್ಸ್ಗೋಸ್ಕರನೇ ಲೈಕ್ ಅವ್ರ ಪರ್ಸ್ನಲ್ ಲೈಫಲ್ಲಿ ಆದ ಕೆಲವು ಘಟನೆಗಳಲ್ಲೂ ಲೈಕ್ ಅವ್ರ ಫ್ಯಾನ್ಸ್ ಅವ್ರ ಜೊತೆನೇ ನಿಂತವ್ರೆ. ಸೊ ಅವ್ರು ಸಿಕ್ಕಿರೋ ಕೆಲವು ಟೈಮಲ್ಲಿ ಅವ್ರು ಈ ಸಿನಿಮಾವನ್ನು ಮಾಡೋರು. ಇನ್ನೂ ಲೈಕ್ ದರ್ಶನ್ ಸರ್ ಸಿನಿಮಾ ಅಂದರೆ ಕರ್ನಾಟಕದಲ್ಲಿ ಹಬ್ಬನೇ ಗುರು. ಲೈಕ್ ಅವ್ರ ಸಿನಿಮಾ ಆಗಲಿ, ಅವ್ರ ಸಿನಿಮಾ ಬಂದಾಗ ಅವ್ರ ಫ್ಯಾನ್ಸ್ ಮಾಡೋ ಸೆಲೆಬ್ರೇಷನ್ ಆಗಲಿ, ಇಟ್ಸ್ ಜಸ್ಟ್ ಒಂದು ಹಬ್ಬದ ವಾತಾವರಣ ಇರುತ್ತೆ. ಲೈಕ್ ಅವ್ರಿಗಿರೋ ಕ್ರೇಜ್ ಕರ್ನಾಟಕದಲ್ಲಿ, ನಾನು ಕರ್ನಾಟಕದಲ್ಲಿ ಇರೋದು ಲೈಕ್ ನನಗೆ ಗೊತ್ತು. ಲೈಕ್ ದರ್ಶನ್ ಸರ್ ಸಿನಿಮಾ ಅಂದರೆ ಇಟ್ಸ್ ಜಸ್ಟ್ ನೆಕ್ಸ್ಟ್ ಲೆವೆಲ್ ಯುರೋಪಿಯಾ. ಫುಲ್ ಕರ್ನಾಟಕದಲ್ಲಿ ಲೈಕ್ ನಾರ್ತ್ ಕರ್ನಾಟಕದಿಂದ ಸೌತ್ ಕರ್ನಾಟಕವರೆಗೂ ಎಲ್ಲೇ ನೋಡಿದ್ರು ಇಟ್ಸ್ ಜಸ್ಟ್ ಡಿ ಬಾಸ್ ಡಿ ಬಾಸ್ ಡಿ ಬಾಸ್ ಡಿ ಬಾಸ್ ಡಿ ಬಾಸ್. ಸೊ ದಟ್ಸ್ ದ ಲೆವೆಲ್ ಆಫ್ ಕ್ರೇಜ್ ಲೈಕ್ ಪೀಪಲ್ ಹ್ಯಾವ್ ಟುವರ್ಡ್ಸ್ ಕ್ರೇಜ್ ಆ್ಯಂಡ್ ಲವ್ ಪೀಪಲ್ ಹ್ಯಾವ್ ಟುವರ್ಡ್ಸ್ ದರ್ಶನ್ ಸರ್. ಸೊ ಈ ಸಿನಿಮಾ ಟ್ರೈಲರ್ ರಿಲೀಸ್ ಮಾಡೋರೆ, ಲೆಟ್ಸ್ ರಿಯಾಕ್ಟ್. ಶ್ರೀಜಾತ ಲೈಕ್ ಇವರು ಬಿಗ್ ಬಾಸ್ OTT, ನಾಟ್ OTT, ಲೈಕ್ ಯಾರಪ್ಪ ಅದು ಸಂಗೀತ ಅವರೆಲ್ಲ ಪ್ರತಾಪ್ ಇದ್ದಿದ್ದು. ಅಯ್ಯೋ ಇವ್ರ ಹೆಸರು ಬರ್ತಂದೆ ಗುರು, ಇವ್ರ ಹೆಸರೇನು ಗುರು, ಈ ಫುಲ್ ಪವರ್ ಆನೆ ಬಂತು ಆನೆ ಅಂತ ಡೈಲಾಗ್ ಎಲ್ಲ ಹೇಳ್ತಿದ್ರಲ್ಲಪ್ಪ. ಅಯ್ಯೋ ಇವ್ರ ಹೆಸರೇನು ಗುರು, ವಿನಯ್ ಗೌಡ. ಎಸ್, ಲೈಕ್ ಓಕೆ ದರ್ಶನ್ ಸರ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಕ್ಷಣಕ್ಕೊಂದು ಬಣ್ಣ, ಗಳಿಗೆಗೊಂದು ವೇಷ. ಲೈಕ್ ಅವ್ರ ಆ್ಯಟಿಟ್ಯೂಡ್ ಅದೆಲ್ಲ ನೋಡಿದ್ರೆ ಲೈಕ್ ಈ ಲುಕ್ಸ್ ಸಮಥಿಂಗ್ ಲೈಕ್ ವಿಲನ್ ಶೇಡ್ ಈ ಸಿನಿಮಾದಲ್ಲಿ ಅವ್ರು ಕಾಣ್ತಾ. ಲೈಕ್ ಕೆಲವು ಇಂಟರ್ವ್ಯೂಗಳೆಲ್ಲ ನೋಡಿದ್ದೆ ಲೈಕ್ ದಿ ಬಾಸ್ ಕ್ಯಾರೆಕ್ಟರ್ಸ್ ತುಂಬ ಶೇಡ್ಸ್ ಇರುತ್ತೆ ಅಂತ. ಲೈಕ್ ಅವ್ರು ಕೊಡ್ತಿರೋ ಎಕ್ಸ್ಪ್ರೆಷನ್ಸ್, ಆ ಸ್ವ್ಯಾಗ್ ಎಲ್ಲ ನೋಡ್ತಿದ್ರೆ ಇಟ್ ಲುಕ್ಸ್ ಲೈಕ್ ದರ್ಶನ್ ಸರ್ ವಿಲನ್ ಆಗಿರ್ಬೋದಾ? ಅಲ್ಲ, ನಾನು ನಿಜವಾದ ರೂಪನ ಸರಿಯಾಗಿ ನೋಡೇ ಇಲ್ವಲ್ಲೋ. ಎಸ್, ಮಲ್ಟಿಪಲ್ ಶೇಡ್ಸ್ ಆನ್ ದಿಸ್ ಕ್ಯಾರೆಕ್ಟರೈಸೇಷನ್ ಇಸ್ ಕನ್ಫರ್ಮ್. ಆದ್ರೆ ಕಿಕ್ಕಲ್ಲಿದ್ರೆ full on terror. A brother from another mother, but not the same father. ಚೆನ್ನಾಗಿತ್ತು. Excuse me, PC. ನಮ್ಮ ಬಿಗ್ ಬಾಸ್ ಅಪ್ಪ, ನಮ್ಮ ಬಿಗ್ ಬಾಸ್ 14 or 13 ಸೀಸನ್, ವಿಚ್ ಎವರ್ ಸೀಸನ್ ಇಟ್ ಈಸ್, ನಮ್ಮ ಬಿಗ್ ಬಾಸ್ ಸೀಸನ್ ಇವಾಗ ಕರೆಂಟ್ ರನ್ನಿಂಗ್ ಬಿಗ್ ಬಾಸಲ್ಲಿ ಫುಲ್ ಟ್ರೆಂಡಿಂಗಲ್ಲಿರೋ ಅಂದರೆ ನಮ್ಮ ಗಿಲ್ಲಿ ನಟ ಅವರು. ಟು ಬಿ ಆನೆಸ್ಟ್ ನನ್ನ ಫೇವ್ರೇಟ್. ಹೀ ಎಂಟರ್ಟೈನ್ಸ್ ಪೀಪಲ್, ಹಿ ಈಸ್ ಬಾರ್ನ್ ಟು ಎಂಟರ್ಟೈನ್ ಪೀಪಲ್. ನನ್ನ ಫೇವ್ರೇಟ್ ಗಿಲ್ಲಿ ನಟ. ಫಸ್ಟ್ ಅವನ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಬೇಕು. ಅವನು ಒಂದು ಲೂಪ್ ಹೋಲ್ ಸಿಕ್ಕರೆ ಸಾಕು. ಆಸೆ ಪಟ್ರೆ ಕೇಳಬೇಕು, ಕೊಡ್ತಿದ್ರೆ ನಾನು ಕೂತಿ ಚೇರಲ್ಲಿ ಬೇರೆ ಯಾರು ಕೂತ್ಕೋಬಾರ್ದು. ಖೇಲ್ ಕದಮ್, ನಾಟಕ ಬಂದ್, ಎಲ್ಲೋದ್ರೂ ಬರ್ತಿರ್ತೀಯಲ್ಲ, ಪ್ರಾಬ್ಲಮ್. ತುಂಬ ಸ್ಟೈಲಿಶ್ ಆಗಿದ್ದಾರೆ. ಲೈಕ್ ಅವರ ಲುಕ್ಸ್ ಆಗಲಿ ಸಖತ್ತಾಗೈತೆ. ಧನುಷ್ ದ ಡೆವಿಲ್. ಸೂರ್ಯನಿಗೆ ತುಂಬ ಹೊತ್ತು ಗ್ರಹಣ ಹಿಡಿಯಲ್ಲ. ನಾನು ಬರ್ತಿದ್ದೀನಿ ಚಿನ್ನ. ಇನ್ ಥಿಯೇಟರ್ಸ್ 11 December 2025. ಲೈಕ್ ಲಾಸ್ಟಲ್ಲಿ ಬರೋ ಡೈಲಾಗ್ ನಾನು ಬರ್ತಿದ್ದೀನಿ ಚಿನ್ನ ಅನ್ನೋದು ಕಂಪ್ಲೀಟ್ಲಿ ಮಾತ್ರ. ಐ ನೋ ಲೈಕ್ ಹೌ ಪೀಪಲ್ ಆರ್ ಕ್ರೇಜಿ ಫಾರ್ ಡಿ ಬಾಸ್. ಲೈಕ್ ಅವ್ರ ಸಿನಿಮಾ ರಿಲೀಸ್ ಆಗ್ತಾಯಿತ್ತು ಅಂದರೆ ಇಡೀ ಕರ್ನಾಟಕದಲ್ಲಿ ಒಂದು ಹಬ್ಬದ ವಾತಾವರಣ ಇರುತ್ತೆ. ಲೈಕ್ ನಾನು ನೋಡಿದ್ದೀನಿ. ಲೈಕ್ ನಮ್ಮ ಕಾಲೇಜಲ್ಲಿದ್ದಾಗ ನಮ್ಮ ಯಾವುದೇ ಈವೆಂಟ್ ಆಗಲಿ ಎಲ್ಲ ಕಡೆ ಡಿ ಬಾಸ್ ಅನ್ನೋ ಸ್ಲೋಗನ್ಸು. ಅವ್ರಿಗೊಂದು ನೆಕ್ಸ್ಟ್ ಲೆವೆಲ್ ಕ್ರೇಜ್ ಐತೆ ಗುರು ಕರ್ನಾಟಕದಲ್ಲಿ. ಮಾಸಲ್ಲಿ ಇಸ್ ಜಸ್ಟ್ ಬಾಸ್ ಇನ್ ಕರ್ನಾಟಕ.
ಸೊ ಅವರ ಸಿನಿಮಾ ಲೈಕ್ ಟು ಬಿ ಆನೆಸ್ಟ್ ನಾನು ಕೂಡ ಲೈಕ್ ದರ್ಶನ್ ಸರ್ನ ಒಂದು ಮಾಸ್ ಅವತಾರ ನೋಡೋದು ನನಗೆ ಇಷ್ಟ ಆಗೋರು. ಲೈಕ್ ಅವ್ರೊಂದು ಲಾಂಗ್ ಹಿಡ್ಕೊಳೋದು, ಒಂದು ಡೈಲಾಗ್ ಹೇಳೋದು, ವಾರ್ನಿಂಗ್ ಸೀನ್ಗಳು, ಲೈಕ್ ಅಂಥದ್ದು ನನಗಿಷ್ಟ. ಲೈಕ್ ಮಾಸ್ ಅಪಿಯರಲ್ಲಿ ನೋಡೋದು ನನಗೆ ತುಂಬ ಅಂದರೆ ತುಂಬ ಇಷ್ಟ. ಬಟ್ ಡೆವಿಲ್ ಈ ಟ್ರೈಲರಲ್ಲಿ ತುಂಬ ಅಂದರೆ ತುಂಬ ಕ್ಲಾಸ್ ಆಗವ್ರೆ, ವಿಚ್ ಈಸ್ ಲುಕಿಂಗ್ ಮಾಸ್. ಚಕ್ರವರ್ತಿ ಆದಮೇಲೆ ಈ ಸಿನಿಮಾದಲ್ಲಿ ದರ್ಶನ್ ಅವ್ರ ಲುಕ್ಸ್ ಸಖತ್ತಾಗೈತೆ. ದಿನೇಶ್ ಬಿ ಲೋಕನಾಥ್ ಅವರ ಮ್ಯೂಸಿಕ್ ಸಖತ್ತಾಗಿತ್ತು. ಆ್ಯಂಡ್ ಈ ಸಿನಿಮಾದ ಹೀರೋಯಿನ್ ರಚನಾ ರೈ, ಲೈಕ್ ಟ್ರೈಲರ್ ನೋಡಿದ್ರೆ ಲೈಕ್ ಈವನ್ ಶಿ ಹ್ಯಾಸ್ ಆಲ್ಸೋ ಪ್ಲೇಡ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಅಂತ ಕಾಣಿಸ್ತಿದೆ. ಆ್ಯಂಡ್ ದೇರ್ ವಾಸ್ ಸಮಥಿಂಗ್ ಕಾಲ್ಡ್ ಆಸ್ ಲೈಕ್ ರೆಡ್ ಕ್ಯಾಪ್ಸ್ಯೂಲ್ ಆ್ಯಂಡ್ ಬ್ಲೂ ಕ್ಯಾಪ್ಸ್ಯೂಲ್, ಲೈಕ್ ಅದೇನಂತ ಅದು ಗೊತ್ತಾಗಲಿಲ್ಲ. ಲೈಕ್ ತುಂಬ ಸ್ಟೋರಿ ಏನೂ ರಿವೀಲ್ ಮಾಡಿಲ್ಲ ಈ ಟ್ರೈಲರಲ್ಲಿ. ಸೊ ಇಟ್ಸ್ ಜಸ್ಟ್ ಡಿ ಬಾಸ್, ಹಿಸ್ ಪ್ರೆಸೆಂಟೇಷನ್, ಹಿಸ್ ಲುಕ್ಸ್. ಸೊ ಮೋಸ್ಟ್ ಆಫ್ ದ ಸ್ಟೋರಿ ಎಲ್ಲ ಸ್ಟೋರಿನೇ ರಿವೀಲ್ ಮಾಡಿಲ್ಲ ಲೈಕ್ ಈ ಟ್ರೈಲರಲ್ಲಿ. ಸೊ ವಿ ನೀಡ್ ಟು ವೆಯ್ಟ್ ಆ್ಯಂಡ್ ವಾಚ್ ವಾಟ್ ಅವರ್ ಡೈರೆಕ್ಟರ್ ಹ್ಯಾಸ್ ಕುಕ್ಡ್ ಇನ್ ದಿಸ್ ಮೂವಿ. ಸೊ ಇದೇ ತಿಂಗಳು 11ನೇ ತಾರೀಕು ಡಿಸೆಂಬರ್ ರಿಲೀಸ್ ಆಗಲಿದೆ. ಸೊ ಲೆಟ್ಸ್ ವೆಯ್ಟ್ ಆ್ಯಂಡ್ ವಾಚ್ ಆ್ಯಂಡ್ ವಿಟ್ನೆಸ್ ಡಿ ಬಾಸ್ ಯುರೋಪಿಯಾ ಒನ್ಸ್ ಅಗೈನ್ ಇನ್ ಬಿಗ್ ಸ್ಕ್ರೀನ್. ಸೊ ಸದ್ಯಕ್ಕೆ ಕನ್ನಡದಲ್ಲಿ ನಮ್ಮ ಸ್ಟಾರ್ ಸಿನಿಮಾಗಳು ತುಂಬ ಅಂದರೆ ತುಂಬ ಕಡಿಮೆ ಬರ್ತಿದೆ. ಲೈಕ್ ಕಾಂತಾರ ಆದಮೇಲೆ ಈ ಸಿನಿಮಾ ಡೆವಿಲ್. ಸೊ ನಂಗೆ ಕಾಂತಾರ ಆದಮೇಲೆ ಕೆಲವು ಸಿನಿಮಾಗಳು ಬಂತು. ಲೈಕ್ ನನಗೆ ಪರ್ಸ್ನಲಿ ತುಂಬ ಅಂದರೆ ತುಂಬ ಇಷ್ಟ ಆಗಿದ್ದು ಐ ಆಮ್ ಗಾಡ್. ಸೊ ಆ ಸಿನಿಮಾ ನಿಜವಾಗ್ಲೂ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಇಟ್ ವಾಸ್ ಅ ಸಸ್ಪೆನ್ಸ್ ಥ್ರಿಲ್ಲರ್ ವಿತ್ ಗುಡ್ ಟ್ವಿಸ್ಟ್ ಆ್ಯಂಡ್ ಟರ್ನ್. ನನಗೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಲೈಕ್ ತುಂಬ ಜನಕ್ಕೆ ಆ ಸಿನಿಮಾ ಬಂದಿರೋದು ಗೊತ್ತಿಲ್ಲ ಅನ್ಕೊತೀನಿ. ಸಿನಿಮಾ OTT ರಿಲೀಸ್ ಆದಮೇಲೆ ಡೆಫಿನೆಟ್ಲಿ ಯು ಗೈಸ್ ಕ್ಯಾನ್ ಗಿವ್ ಇಟ್ ಟ್ರೈ. ಸೊ ಕಾಂತಾರ ಆದಮೇಲೆ ನನಗೆ ಆ ಸಿನಿಮಾ ಇಷ್ಟ ಆಯಿತು. ಸೊ ಅದಾದಮೇಲೆ ಆಫ್ಟರ್ ಕಾಂತಾರ ಲೈಕ್ ಸ್ಟಾರ್ ಸಿನಿಮಾ ರಿಷಬ್ ಶೆಟ್ಟಿ ಅವರ ಆದಮೇಲೆ ಇಟ್ಸ್ ಡೆವಿಲ್. ಸೊ ಇದೇ ತಿಂಗಳಲ್ಲಿ ಇನ್ನೂ ಸ್ಟಾರ್ಗಳ ಸಿನಿಮಾ ಬರ್ತಾ ಇರುತ್ತೆ. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್ and witness D Boss Europia once again in big screen.